ಕಲ್ಲೂರು ಗ್ರಾಮದಲ್ಲಿ ಉತ್ತಮ ಗುಣಮಟ್ಟದ ಹಾಲು, ಜನಸಾಮಾನ್ಯರ ಸಿಹಿ ಸುದ್ದಿ, ಅಧಿಕಾರಿಗಳ ಮಾತು ಹಾಗೂ ಗೌರವಾನ್ವಿತ ನೂತನ ನಿರ್ದೇಶಕರು ಕಲ್ಲೂರು ಕೆಕೆ ಮಂಜುನಾಥ್ರವರು ನಮ್ಮ ಊರು ನಮ್ಮ ಕೊಡುಗೆ ಅಧಿಕಾರದ ಅವಧಿಯಲ್ಲಿ ಬಿಎಂಎಸ್ ಕೇಂದ್ರ ಸಂಸ್ಥೆ ಮಾಡುತ್ತೇನೆ ಎಂಬುದಾಗಿ ಸಭೆಯಲ್ಲಿ ಆಶ್ವಾಸನೆ ಹಾಗೂ ಈ ದಿನ ಹಾಲು ಉತ್ಪಾದಕರ ಸಹಕಾರ ಸಂಘ ನೇಮಿತ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಬಿ ಮುನಿಶಾಮಿ ಹಾಗೂ ನಿರ್ದೇಶಕರು ಕೆಕೆ ಮಂಜುನಾಥ್, ಉಪ ವ್ಯವಸ್ಥಾಪಕರು ಕೆ ಮುನಿರಾಜು, ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಹಾಗೂ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರು, ಅಧ್ಯಕ್ಷರು ಮುನಿಶಾಮಿ, ಉಪಾಧ್ಯಕ್ಷರು ವಿ ವೆಂಕಟರೆಡ್ಡಿ, ನಿರ್ದೇಶಕರು ಕೆಸಿ ಬೈರಾರೆಡ್ಡಿ, ಕೆಎಂ ಚೌಡರೆಡ್ಡಿ, ಕೆಎಂ ಶ್ರೀನಿವಾಸ ರೆಡ್ಡಿ, ಚಂದ್ರಪ್ಪ, ಕೆ ನಾರಾಯಣಸ್ವಾಮಿ, ಕೆ ಜಯರಾಮರೆಡ್ಡಿ, ತಿಮ್ಮಣ್ಣ, ಕೆಎಸ್ ಮಂಜುನಾಥ್, ಗಣೇಶ್ ಮೂರ್ತಿ, ವರಲಕ್ಷ್ಮಮ್ಮ, ವಿ ರಾಧಾ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು, ಜನಸಾಮಾನ್ಯರ ಡೈರಿ ಸಕ್ರಿಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ರಾಜಶೇಖರ್ ಬಿ, ಹಾಲು ಪರೀಕ್ಷಕರು ರಮೇಶ್ ಬಾಬು ಹಾಗೂ ಕೆಎಸ್ ಗೋಪಾಲಕೃಷ್ಣ, ಊರಿನ ಗಣ್ಯರು, ಮುಖಂಡರು, ಜನಸಾಮಾನ್ಯರು, ಡೈರಿ ಹಾಲು ಹಾಕುವ ಷೇರುದಾರರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ನಿರ್ದೇಶಕರು, ವಿಸ್ತರಣಾಧಿಕಾರಿಗಳು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆಗಳನ್ನು ತಿಳಿಸಿದ್ರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು. ಬಂದ್ರೆ ₹1,000 ನೀವು ಕೊಡಬೇಕು. ನಮ್ಗೇನು ಯಾಕೆ ಅವ್ರು ಕರೆಸ್ತೀವಿ ಅಂದ್ರೆ ಒಂದೇ ದಿವಸಕ್ಕೆ ನಮ್ಗೆ ಗುಣಮುಖ ಆಗ್ಬೇಕು ನಾವು ಹಸು, ಅದರಿಂದ ನಾವು ಆ ಕಡೆಯಿಂದ ಕರೆಸ್ತೀವಿ. ಒಂದೇ ದಿವಸ ಆಗ್ಬೇಕಾದ್ರೆ ಹೆಚ್ಚಿನ ಡೋಸಸ್ ಕೊಡ್ತಾರೆ, ಅದಕ್ಕೆ ಅವ್ರು ಅಷ್ಟು ಬೆಲೆ ಹಾಕ್ತಾರೆ. ಅದೇ ನಾವು ಬರೀ ₹50 ನಮ್ ಕೂಪನ್ ಡಾಕ್ಟರ್ ನಮ್ಮ ಮನೆ ಹತ್ರ ಬಂದು ನೋಡ್ತಾರೆ, ಬರೀ ₹50 ನೀವು ಔಷಧಿ ಏನು ತಗೊಂಡಿಲ್ಲ ಏನಿಲ್ಲ. ಯಾಕಂದ್ರೆ ಔಷಧಿ ಕೂಡ ಸಮಸ್ಯೆ ಅಂತ ಕೊಟ್ಟಿರ್ತೀವಿ, ಸಂಬಳನವ್ರು ಕೊಡ್ತೀವಿ, ನಿಮ್ಮ ಹತ್ರ ₹1 ಕೇಳೋದಿಲ್ಲ. ಅದನ್ನು ಉಪಯೋಗಿಸ್ಕೋಬೇಕು. ನೀವು ಬೇರೆ ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗ್ಬೇಡ್ರಿ, ಇಲ್ಲೇ ಮಾಡ್ಕೊಳ್ಳಿ. ಮತ್ತೆ ಮ್ಯಾಟನ್ನು ಕೊಡ್ತೀವಿ, ಮ್ಯಾಟ್ ಎಷ್ಟೊಂದು ಕೊಡಬೇಕಾಗಿತ್ತು. ಮಿಲ್ಕಿಂಗ್ ಮಿಷನ್ ಹೆಂಗೋ ನಮಗಿದೆ, ಮಿಲ್ಕಿಂಗ್ ಮಿಷನ್ ಇರೋದ್ರಿಂದ ನಮ್ಗೆ ದೊಡ್ಡ ಸಮಸ್ಯೆ. ರೈತರಿಗೆ ಮೇವೇನೋ ಬಾಧೆ ಬಿದ್ದು ಕೊಯ್ಕೊಂಡು ಬಂದು ಹಾಕ್ತೀವಿ. ಹಾಲಿಂಡಕ್ಕೆ ಸರಿಯಾಗಿ ನಾವು ಟೈಮ್ಗೆ ಇರೋಕ್ಕಾಗಲ್ಲ, ಏನೋ ಕೆಲಸ ಕಾರ್ಯಗಳ ಮೇಲೆ ಆಚೆ ಹೋಗಿರ್ತೀವಿ, ಇನ್ ಟೈಮ್ ಬರೋಕ್ಕಾಗಲ್ಲ. ಅದೇ ಒಂದು ದೊಡ್ಡ ಕೆಲಸ ನಮ್ಮ ರೈತರಿಗೆ ಕಷ್ಟ. ಆದ್ರೆ ಇವತ್ತು ಮಿಲ್ಕ್ ಯಂತ್ರಗಳಿರೋದ್ರಿಂದ, ಮಿಲ್ಕರಿ ಯಂತ್ರಗಳಿರೋದ್ರಿಂದ ಮನೆಯಲ್ಲಿ ಯಾರಾದರೂ ನಮ್ಮ ಚಿಕ್ಕ ಮಕ್ಳಿದ್ರೆ ಅಥವಾ ನಮ್ಮ ತಂದೆ ತಾಯಿ ವಯಸ್ಸಾಗಿದ್ರೆ ಕರ್ಕೊಂಡ್ಬಂದ್ರು ಇಲ್ಲಿ ಕರ್ಕೊಂತಾರೆ. ಇಷ್ಟು ಅನುಕೂಲ ಇದೆ. ಅದರಿಂದ ಯಾರು ನಮ್ಮ 1-2 ಹಸು ಇಟ್ಟಿದ್ರು 2-3 ಹಸು ಇಟ್ಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ, ಒಳ್ಳೆ ದುಡ್ಡು ಬರುತ್ತೆ. ಅದನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಮಿಲ್ಕ್ ಕಡೆಯಿಂದ ಟ್ಯಾಕ್ಟ್ರು ಎಲ್ಲ ಫ್ರೀಯಾಗಿ ಕಳಿಸ್ತೀವಿ, ಡೀಸೆಲ್ ಹಾಕೊಂಡ್ರೆ ಸಾಕು, ಅವರೇ ಬಂದು ನಿಮ್ಮ ಮೇವನ್ನು ಹುಡ್ಕೊಟ್ಟು ಹೋಗ್ತಾರೆ. ಬಟ್ ನಾವು ಮಾಡಿಸ್ಬೇಕಾದ್ರೆ 2 ಟ್ಯಾಕ್ಟರ್ ಇರ್ಬೇಕು ಮಿನಿಮಮ್, ಕಡಿಮೆ ಇದ್ರೆ ಬರೋದಿಲ್ಲ. ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೆ ಕಟ್ರ್ ಕೊಡ್ತೀವಿ, ಕಟ್ರನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಡೈರಿಗೆ ಹಾಕೋದ್ರಿಂದ ನಮಗೆ ನಮ್ಮ ಹಾಲ್ಗೂ ಎಷ್ಟು ಹಾಲು ಹೋಗ್ತದೆ ಆ ಹಾಲು ಇಲ್ಲ ಹೇಳ್ತಾರೆ ಸಾಹೇಬ್ರು. ತಿಂದ್ರೆ ಇದರಲ್ಲಿ ನಮ್ಮ BMCಯಲ್ಲಿ ನಮ್ಗೆ ಎಷ್ಟು ಫ್ಯಾಟ್ ಇರೋದು ಅಂತೇಳಿ ನಿಜ ಅದು. ಯಾಕಂದರೆ ನಾವು ಯಾವಾಗ ಮಿಲ್ಕ್ ಮಿಷನ್ ಕರೀತೋ ಅದು ಬರುತ್ತೆ, ಆದರೆ ನಮ್ಮ ಡೈರಿ ಲಾಭ ಕಡಿಮೆ ಆಗುತ್ತೆ. ಯಾಕಂದರೆ ನಾವು ಜನರಲ್ ಆಗಿ ಹೇಳ್ಬೇಕಾದ್ರೆ ಹೋಲ್ಸೇಲ್ ಆಗಿ ಹಾಕಿದ್ರೆ 34-15 ಪೈಸೆ ಕೊಡ್ತಾರೆ ಒಟ್ಟಿಗೆ. ಏನಲ್ಲಿ ನಾವು ಫ್ಯಾಟಲ್ಲೆಲ್ಲ ಎತ್ಕೊಡಾಕ್ತೀವಿ BMCಯಲ್ಲಿ, ಅದ್ರಲ್ಲಿ ದುಡ್ಡು ಜಾಸ್ತಿ ಬರುತ್ತೆ, ನಮ್ಮ ಡೈರಿ ಉಳ್ಕೊಳ್ಳುತ್ತೆ. ಆದರೆ ಯಾವಾಗ ನಾವು ಅನಲೈಸರ್ ಹಾಕ್ತೀವೋ ಡೈರೆಕ್ಟಾಗಿ ರೈತರಿಗೆ ಬರುತ್ತೆ, ರೈತರಿಗೆ ಸೇರುತ್ತೆ, ಡೈರಿಗೆ ಲಾಭ ಬರುತ್ತೆ. ಆದರೂ ಪರವಾಗಿಲ್ಲ, ರೈತರು ಒಳ್ಳೇದಾದ್ರೆ ಸಾಕು ಅಂತ ಅವ್ರಿಗೂ ಇಷ್ಟ ಇದೆ. ಯಾಕಂದರೆ ನಮ್ಮ ಹಾಲ್ವಾಡದಲ್ಲಿ ಮೊನ್ನೆ 42 ಇದ್ದೀವಿ, ದೊಡ್ಡ ದೊಡ್ಡ ರೈತರೇ ಇದ್ದೀವಿ. ನಾವು ರೈತ ವರ್ಗದವ್ರು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಟೊಮಾಟೊ ಅಥವಾ ಕ್ಯಾಪ್ಸಿಕಮ್ಮು, ಕೋಸು ಏನೋ ಹೋದರೆ 5-10 ಲಕ್ಷ ನಾವು ಬಂಡವಾಳ ಹಾಕ್ತೀವಿ. ಆದರೆ ಅದು ನಮ್ಗೆ ಗ್ಯಾರಂಟಿ ಇಲ್ಲ, ರಿಟರ್ನ್ ಬರುತ್ತೆ ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಬರ್ಬೋದು ಅಥವಾ ಲಾಸು ಆಗ್ಬೋದು. ಆದರೆ ಒಂದು 2 ಹಸು ಇಟ್ಕೊಂಡ್ರೆ 15 ದಿವಸಕ್ಕೆ ನಮ್ಗೆ ಬಿಲ್ ಬಂದೇ ಬರುತ್ತೆ. ನಮ್ಗೇನೋ ಒಂದು ಸಂಸಾರಕ್ಕಾಗ್ಬೋದು, ಅದು ಫೀಸ್ ಕಟ್ಟೋಕ್ಕಾಗ್ಬೋದು, ಇಲ್ಲ ಮನೆ ಕೆಲಸಕ್ಕಾಗ್ಬೋದು, ಏನಕ್ಕೆ ಒಂದು ನಮಗೆ ಅನುಕೂಲ ಆಗ್ತದೆ. ಅಷ್ಟು ಅನುಕೂಲ ಇದೆ. ಮತ್ತು ನಾವೆಲ್ಲ ರೈತರಿರೋದ್ರಿಂದ ನಾವು ಆಂಧ್ರ ಕಡೆಯಿಂದ ತರಿಸ್ತಾ ತಿಪ್ಪೆ ಗೊಬ್ಬರ, ಅದೇ ಆಂಧ್ರ ಮೇಲೆ ಡಿಪೆಂಡ್ ಆಗ್ತೇವೆ. ಅದೇ ನಮ್ಮ ಮನೇಲಿ 2-3 ಹಸು ಇದ್ದರೆ ನಾವೆಲ್ಲೂ ಆಚೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಹಸುಗಳ ಗೊಬ್ಬರನೇ ನಮಗೆ ನಮ್ಮ ಹೊಲಕ್ಕಾಗಿ ಇನ್ನೂ ಉಳಿತದೆ, ಇಲ್ಲ ನಮ್ಮ ಸೆರೆ ಹೋಗುತ್ತೆ. ಅದು ಹಾಕೋದ್ರಿಂದ ನಮ್ಗೆ ಈಗೆಲ್ಲ ನಾವು ರಸಗೊಬ್ಬರಗಳ ಮೇಲೆ ಅವಲಂಬನೆ ಆಗಿದ್ವಿ. ಒಂದು DAP ಮೂಟಕ್ಕೆ ಹೋಗ್ಬೇಕಾದ್ರೆ 1800-2000 ಕೊಡ್ಬೇಕು. ಎಲ್ಲ ರೇಟ್ಗಳು. ಹಾಲು ನಮ್ಮ ಸಂಸ್ಥೆಗೆ ಹೋಗ್ತದೆ. ನಮ್ಮ ಸಂಸ್ಥೆಯಿಂದ ರೈತರಿಗೆ ಏನೇನು ಅನುಕೂಲ ಇದೆ ಅಂತ ಹೇಳಿದ್ರೆ ತುಂಬ ಅನುಕೂಲ ಇದೆ. ಈಗ ಮೊದಲು ಬೆಂಗಳೂರಲ್ಲಿ KMF ಹಾಸ್ಟೆಲ್ಗೆ ಡೈರಿದು ಮಾತ್ರ ಇತ್ತು, KMF ಅವ್ರದ್ದು ಮಾತ್ರ ಇತ್ತು, ನಮ್ದು ಇರಲಿಲ್ಲ. ಆದರೆ ಈಗ ನಮ್ಮ ಸಂಸ್ಥೆಯಿಂದ 241 ಹೆಣ್ಮಕ್ಳಿಗೆ ಸೀಟ್ ಕೊಡೋ ವ್ಯವಸ್ಥೆ ಮಾಡಿಸಿದ್ದೀವಿ.
ನಾವು ಎಲ್ಲಾದ್ರೂ ಕಾಲೇಜಿಗೆ ಸೇರಿಸ್ಕೊಂಡ್ರೆ ನಮ್ಮ ಹುಡುಗಿರ್ನ ಎತ್ಕೊಂಡು ಹೋಗಿ ಅಲ್ಲೇ ಕಾಲೇಜಲ್ಲಿ ಹಾಸ್ಟೆಲ್ ಬೇಕಾದ್ರೆ 1,20,000ದಿಂದ 1,50,000 ಲಕ್ಷ ಕಟ್ಬೇಕು. ಆದ್ರೆ ಇವತ್ತು ನಾವು ಬರೀ 3,000ಕ್ಕೆ ವಸತಿ ಮತ್ತು ಊಟ ಎಲ್ಲ ಹಾಕಿ ಅಲ್ಲೇ ನಮ್ಮ ಹಾಸ್ಟೆಲ್ ಕೊಡ್ತಾ ಇದ್ವಿ. ಇಷ್ಟು ಅನುಕೂಲ ಇದೆ ನಮ್ಗೆ. ಬೇಕಾದ್ರೆ ನಮ್ಮವರು ಜಗದೀಶ್ ಮಗಳಿದ್ದಾರೆ ಮತ್ತೆ ನಮ್ಮ ಬಾಬುರೆಡ್ಡಿ ಮಗಳಿದ್ದಾರೆ, ನೋಡಿ ಹಾಸ್ಟೆಲ್ ಹೆಂಗಿದೆ ಅಂತ ಕೇಳಿ ನೋಡ್ರಿ, ತುಂಬಾ ಚೆನ್ನಾಗಿದೆ. ಮತ್ತೆ ರೈತರಿಗೆ ನಾವು ಜೋಳ ನಾವು ಖರೀದಿ ಮಾಡಿ ನಿಮ್ಗೆ 50% ಕೊಡ್ತೀವಿ, ಅಂದ್ರೆ ಅರ್ಧ ರೇಟ್ ಕೊಡ್ತೀವಿ. ಅದನ್ನು ಉಪಯೋಗಿಸ್ಕೊಗೆ ಅಕೌಂಟ್ ದುಡ್ಡು ಬರ್ತಾ ಇದೆಯೋ ಯಾವುದೇ ಮಿಸ್ಯೂಸ್ ಆಗೋಕ್ಕಾಗೋದಿಲ್ಲ. ಯಾಕಂದ್ರೆ ಚೆಕ್ ಆದ್ರೆ ಚೆಕ್ ಬರ್ಕೊಂಡು ಬೇಕಾದ್ರೆ ಅವರು ರೈತರು ಕೊಟ್ಬಿಟ್ಟು ಉಳಿದಿದ್ದು ಅವ್ರು ಎತ್ಕೋಬೋದಾಗಿತ್ತು. ಯಾವಾಗ ಅಕೌಂಟ್ ಹೋಗುತ್ತೆ ಅದೇನು ಮೋಸ ಆಗೋದಿಲ್ಲ. ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೆ ಒಂದು ವೇಳೆ ಕಾರ್ಯದರ್ಶಿಗೆ ಹೇಳಿ ಅದನ್ನ ಅಟೆಂಡ್ ಮಾಡಿಲ್ಲ ಅಂದ್ರೆ DM ಇದ್ದಾರೆ, DMನು ನಿಮ್ಗೆ ಸ್ಪಂದಿಸಿಲ್ಲ ಅಂದ್ರೆ ನನಗೆ ಹೇಳಿ, ನಾನು 2 ನಿಮಿಷಕ್ಕೆ ನಾನು ಕಳ್ಸಿಕೊಡ್ತೀನಿ. ನಿಮ್ಮ ಪ್ರಾಬ್ಲಮ್ ಮೇಲೆ ಸಾಲ ಮಾಡಿಕೊಡ್ತೀನಿ. ತಲೆ ಕಟ್ಸ್ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲರೂ ಸೇರಿ ನನಗೆ ಕರೆಸಿ ನಾವು ಮಾತಾಡ್ಕೊಟ್ಟ ಏನಾಗ ಆವಾಗ ಪಕ್ಕದಲ್ಲಿ BMC ಹಾಕೊಂಡ್ರೆ ನಮ್ಗೆ 50% ರಾಸಾಯನಿಕ ಗೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ. ಅದಕ್ಕೆಲ್ಲರೂ ಹಸು ಇಟ್ಕೋಬೇಕು. ಮತ್ತು ಹಸು ಇಡುವ ಜೊತೆಗೆ ನಾವು ರೈತರೆಲ್ಲನೂ ಯಾವ ತಗೊಳಕ್ ಹೋದ್ರೂ ಹಸು 1 ಲಕ್ಷ ಮೇಲೆ ತರ್ತೀವಿ, ಕಡಿಮೆ ತರೋದಿಲ್ಲ. ಯಾಕಂದ್ರೆ 10 ಲೀಟರ್ 12 ಲೀಟರ್ ಕೊಡಬೇಕು ಅಂತ ಆಸೆ ನಮ್ಗೆಲ್ರಿಗೂ. ಆದ್ರೆ ನಾವು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದಿಲ್ಲ. ಇನ್ಶೂರೆನ್ಸ್ ಖಂಡಿತವಾಗಿ ಮಾಡಿಸ್ಲೇಬೇಕು. ನೀವು 1,000 ರೂಪಾಯಿ ಕೊಟ್ರೆ ನಮ್ಮ ಸಂಸ್ಥೆ 1,000 ರೂಪಾಯಿ ಕೊಡ್ತೀವಿ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ 70,000 ಬರ್ತಾ ಇದೆ. ಮುಂದಕ್ಕೆ 80,000 ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಮಾಡ್ತೀವಿ. ಅದರಿಂದ ಉಪಯೋಗ ಇದೆ. ಹಸುವನ್ನು ತೀರ್ಕೊಂಡಾಗ ನಾವು ಬೇರೆ ಯಾರ ಹತ್ರ ಸಾಲಕ್ಕೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಚೆಕ್ ಬಂದಾಗ ಅದಕ್ಕೆ ಸ್ವಲ್ಪ ಹಣ ಕಟ್ಸ್ಕೊಂಡ್ರೆ ನಾವು ಮಾಡೋದಿದೆ ಸರ್ಕಾರದಿಂದ. ಅದಕ್ಕೆ 2,500 ರೂಪಾಯಿ ಕಟ್ಟಬೇಕಾಗುತ್ತೆ, ಅದು ಖರ್ಚಾಗ್ಬೋದು. AMC ಸರ್ವಿಸ್ ಕಂಪ್ಯೂಟರ್ ಸರ್ವಿಸ್ ಚಾರ್ಜು ಹೋದ ವರ್ಷ 2,000 ಚಿಲ್ಲರೆ ಆಗಿದೆ, ಸ್ವಲ್ಪ 3,000 ಆಗ್ಬೋದು ಅಂತೇಳಿ ಇವರು ಗಮನಕ್ಕೆ ಬರ್ತಾ ಇದೆ ನಿರ್ದೇಶಕ ಮಂಡಳಿಗೆ. ವಿದ್ಯುತ್ ಬಿಲ್ಲು 13,000 ಚಿಲ್ಲರೆ ಆಗಿದೆ, ಈ ಸಲ 14,000 ರೂಪಾಯಿ ಕರೆಂಟ್ ಚಾರ್ಜ್ ಆಗ್ಬೋದು ಅಂತೇಳಿ. ಪ್ರಯಾಣ ಭತ್ಯೆ 10,000 ರೂಪಾಯಿ ಆಗ್ಬೋದು ಅಂತೇಳಿ. ಸರ್ಕಾರ ಪ್ರೋತ್ಸಾಹಧನ ಬಿಲ್ಲು ಖರ್ಚು ಮಾಡಿ ಸರ್ಕಾರ ಏನೋ 5 ರೂಪಾಯಿ ಕೊಡುತ್ತೆ, ಅದಕ್ಕೆ ಒಂದು ಇದು ಮಾಡಬೇಕಾಗುತ್ತೆ ಸೈಬರಲ್ಲಿ, ಅದಕ್ಕೆ 6,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ. ಬ್ಯಾಂಕ್ ವೆಚ್ಚ 1,000 ರೂಪಾಯಿ ಕಮಿಷನ್ ಖರ್ಚಾಗ್ಬೋದು. ಆಡಿಟ್ ಟೈಪಿಂಗು 12,000 ರೂಪಾಯಿ ಖರ್ಚಾಗ್ಬೋದು. ಆಮೇಲೆ ರಿಪೇರಿ ವೆಚ್ಚ ಕ್ಯಾನ್ ರಿಪೇರಿ ಹೋದ ವರ್ಷ 1,000 ರೂಪಾಯಿ ಮಾಡಿ ಸರಿ 2,000 ರೂಪಾಯಿ ಆಗ್ಬೋದು ಅಂತೇಳಿ. ಪಶುಹಾರ ಕೂಲಿ 6,000 ರೂಪಾಯಿ ಆಗ್ಬೋದು ಅಂತೇಳಿ. ದಿನಪತ್ರಿಕೆ 1,500 ರೂಪಾಯಿ. 2024-25 ಈ ಮೀಟಿಂಗು ಹೋದ ವರ್ಷ 31,000 ಆಗಿದೆ, ಈ ಸರ್ತಿ 35,000 ರೂಪಾಯಿ ಆಗ್ಬೋದು ಅಂತೇಳಿ ಅಂದಾಜು ಮಾಡಿದ್ವಿ. AI ಬಾಬ್ತು ಏನು ಸೆಮೆನ್ ಕೊಡೋದಕ್ಕೆ ಅವ್ರಿಗೆ 200 ರೂಪಾಯಿ 300 ರೂಪಾಯಿ ಕೊಡಬೇಕಾಗುತ್ತೆ, ಅದು 3,600 ರೂಪಾಯಿ. DCS ಪುಸ್ತಕಗಳು ಮತ್ತು ಉಪಕರಣಗಳು 10,000 ರೂಪಾಯಿ ಖರ್ಚಾಗ ಲಾಭ ಕೂಡ ಅವತ್ತಿಂದ ಅವತ್ತೇ ಜನಗಳೇ ಉತ್ಪಾದನೆಗೆ ಹೋಗುತ್ತೆ. ಆದರೂ ಕೂಡ ಏನು ಈ ಒಂದು 70 ನಾವಿಲ್ಲಿ ಮಾಡಿದೀವಲ್ಲ, ಅದು ಸದಸ್ಯರ ಬೋನಸ್ 1,27,014 ರೂಪಾಯಿ 93 ಪೈಸೆ ಹೋಗಿ ನಿವ್ವಳ ಲಾಭ 100ಗೆ 100 ರೂಪಾಯಿಗೆ ₹1.86 100ಗೆ ಬೋನಸ್ ಕೊಡ್ತಾರೆ ಅವ್ರ ಕಾರ್ಯಕಾರ ಮಂಡಳಿ ಹೇಳಿದಂತ ದಿನಾಂಕ. ಹೈಯೆಸ್ಟ್ ಕ್ವಾಲಿಟಿ ಬರ್ತಾ ಇದೆ, ಚೆನ್ನಾಗಿ ಕೊಡ್ತಾ ಇದೀರಿ ಕ್ವಾಲಿಟಿ. ಕಾರಣ ಏನು ಅಂದ್ರೆ ಮಿಲ್ಕಿ ಇರಪ್ಪ ಒಂದ್ ಸೆಕೆಂಡ್, ಅದಕ್ಕೆ ಜವಾಬ್ದಾರಿ ಯಾರು? ಅದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಯಾಕೆ ಮನೆಯಿಂದ ತಗೋಬರ್ತೀರಿ? ಆಡಳಿತ ಮಾಡ್ಲಿ ಕೆಲವು ಹಳ್ಳಿಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕಂಪಲ್ಸರಿ ಇಲ್ಲೇ ಕರಿಬೇಕು, ಮನೆಯಿಂದ ಕರ್ಕೊಂಡ್ಬರೋರ್ಗೆ ಹಾಕ್ಸ್ಕೊಳ್ಳೋದೇ ಇಲ್ಲ. 1-2 ದಿನ ಇಲ್ಲಿ ಕರ್ಸಿ ಏನ್ ಕ್ವಾಲಿಟಿ ಬರುತ್ತೆ ಅದ್ ಮನೆಯಿಂದ ಅದೇ ತಗೋಬರ್ಬೇಕು. ಈಗ ಫ್ಯಾಟ್ ಮಿಷಿನ್ ಇದೆ, ಅನಲೈಸರ್ ಇಟ್ಟಿದೀವಿ, ಸೊ ಅದನ್ನ ಟೆಸ್ಟ್ ಮಾಡಿಸಿ ಅದನ್ನ ವರ್ಕ್ ಮಾಡಿಸಿ, ರಿಪೇರಿ ಆದ್ರೆ ಟೆಕ್ನಿಷಿಯನ್ ಇದ್ದಾರೆ. ಈ 1ನೇ ತಾರೀಕಿಂದ ಇಲ್ಲಾಂದ್ರೆ ಇವತ್ತು ನಾಳೆಯಿಂದಾನೇ ಬೇಕಾದ್ರೆ ಮಾಡಿಸಿ ನೀವು ಗುಣಮಟ್ಟದ ಆಧಾರದ ಮೇಲೆ ಕೊಡ್ಬೇಕು. 3-7 3-6 ಒಬ್ಬೊಬ್ರಿಗೆ ಒಂದೊಂದು ರೇಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರ್ದು ಏನ್ ಬರುತ್ತೆ ಅದೇ ಕೊಡ್ಬೇಕು. ಈಗ ಸಾಹೇಬರು ಬಂದ್ಮೇಲೆ ಅವ್ರಿಗೂ ಗೊತ್ತಿದೆ, ಹಲವಾರು ಹಳ್ಳಿಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸರ್ ಏನ್ ಅದ್ ಕೊಟ್ಟ ಸಮಸ್ಯೆ ಆಗುತ್ತೆ, ಕೆಲವ್ರು ಕಡಿಮೆ ಬರುತ್ತೆ, ಕೆಲವ್ರು ಜಾಸ್ತಿ ಬರುತ್ತೆ. ಕಡಿಮೆ ಬರೋರು ಏನ್ ಮಾಡ್ತಾರೆ ಅಂದ್ರೆ ಗಲಾಟೆ ಮಾಡ್ತಾರೆ ಸೆಕ್ರೆಟರಿ ಮೇಲೆ, ಏನಕ್ಕೆ ಬೇಕಿದು ಎದ್ ಬಿಸಾಕ್ ಮಿಷಿನ್, ಅವರೇಜ್ ರೇಟ್ ಕೊಡಿ ಅಂತಾರೆ. ಜಾಸ್ತಿ ಬರೋರು ಇದೇ ಇರ್ಲಿ ಅಂತಾರೆ. ಅವ್ರು ಬಂದು ಸೆಕ್ರೆಟರಿ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ಯಾರು ಗಲಾಟೆ ಮಾಡೋ ಸೆಕ್ರೆಟರಿ ಪರವಾಗಿ ಯಾರು ನಿಲ್ಲಲ್ಲ. ಎಲ್ಲ ತಿಂಗಳು ಜಮಾ ಖರ್ಚು ನೋಟಿಸ್ ಬೋರ್ಡ್ ಹಾಕ್ಬಿಟ್ರ ಶೇಖರ್, ಪ್ರತಿ ತಿಂಗಳು ಫೀಡ್ ವ್ಯವಹಾರ ಏನಿದೆ ನೋಟಿಸ್ ಬೋರ್ಡ್ ಹಾಕ್ಬಿಡು, ಎಲ್ಲ ಲೆಕ್ಕ ಕೇಳಿ ಅದು ಬಿಟ್ಬಿಟ್ಟು ಮಿಷಿನ್ ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ಳೋದು. ವೈಯಕ್ತಿಕವಾಗಿ ಏನೋ ಡೈರಿಗಳಲ್ಲಿ ಅವ್ರ ಪರವಾಗಿ ಯಾರು ಬರೋದಿಲ್ಲ. ಇಷ್ಟು ಜನ ಡೈರೆಕ್ಟರ್ಸ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ರೈತರು ಇರ್ತಾರೆ. 86 ಪೈಸೆ ಬೋನಸ್ ಕೊಡ್ತಾ ಇದಾರೆ ಅಂದ್ರೆ ನೀವು ವಿಚಾರಿಸ್ಕೊ ಬನ್ನಿ ಬೇರೆ ಡೈರಿಗಳೆಲ್ಲ ಹೇಗಿದೆ ಅಂತ ಹೇಳಿ. ಅದನ್ ಬಿಟ್ಟು ನಾನು ಹೇಳೋದೀಗ ನಿನ್ಗೆ ನಿಮ್ ಹೆಸರೇನು ಹೇಳಿ ಸರ್, ಹೆಸರು ಹೇಳಿ ಸರ್. ರೆಡ್ಡಪ್ಪ, ತಿಂಗಳ ನೀನ್ ಬೇಕಾದ್ರೆ ಒಂದ್ ಜಮಾ ಖರ್ಚು ಒಂದ್ ಜೆರಾಕ್ಸ್ ಕೊಡಪ್ಪ, ಪರವಾಗಿಲ್ಲ. ಕಮಿಟಿಯವರಿಗೆಲ್ಲ ರೈತರು ಕೇಳಿದ್ರು ಕೂಡ ನೋಟಿಸ್ ಬೋರ್ಡ್ ಹಾಕ್ಬಿಡು, ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇರೋದಿಲ್ಲ. ನೀನು ಅರ್ಥ ಆಗ್ತಾ ಇದೆಯಾ? 7,000 ಸಂಬಳ ಅಲ್ಲ, ಇನ್ನೂ ಕೆಲವು 2,000 3,000 ಸಂಬಳ ತಗೊಳ್ತಾ ಇದಾರೆ ಸೆಕ್ರೆಟರಿಗಳು. ಅವ್ರ ಮೇಲೆ ಕೂಗಾಡೋದ್ರ ಪ್ರಯೋಜನ ಏನು?
50-60 ಜನ ಒಬ್ಬೊಬ್ರು ಒಂದೊಂದು ಮನುಷ್ಯ ಮೈಂಡ್ ಸೆಟ್ ಅಲ್ಲಿ ಬರ್ತೀರಾ, ಏನೋ ನಿಮ್ ಸಮಸ್ಯೆ. ಜೊತೆಗೆ ಮೊನ್ನೆ ಇನ್ನೂ 10,000 ರೂಪಾಯಿ ರೇಸ್ ಮಾಡ್ಬೇಕು, 70,000 ಅನಿಮಲ್ ಸಾಕಾಗ್ತಾ ಇಲ್ಲ, 80,000 ಇನ್ಶೂರೆನ್ಸ್ ಗೆ ಅನಿಮಲ್ ಗೆ ಮಾಡ್ಬೇಕು ಅಂತ ಕೂಡ ಒಳ್ಳೆ ಡಿಸಿಷನ್ ತಗೊಳ್ತಾ ಇದ್ದಾರೆ. ಹಾಸ್ಟೆಲ್ ವ್ಯವಸ್ಥೆ ಕೊಟ್ಟಿದ್ದಾರೆ ಇವತ್ತು. ಸೊ ಮತ್ತೆ ರೈತರುಗಳಿಗೆ ಸಬ್ಸಿಡಿ ದರದಲ್ಲಿ ಜೋಳ ಇರ್ಬೋದು, ಎಲ್ಲ ನಿಮ್ಮಲ್ಲಿ ಎಲ್ಲ 10-20 ಕ್ವಿಂಟಲ್ ತಗೊಳ್ತೀರಿ ಜೋಳ. ಈಗೆಲ್ಲ ಹುಲ್ಲಿನ ಬೀಜ ಕೂಡ ಹೊಸ ವೆರೈಟಿ ಬಂದಿದೆ. ನಿಮ್ಗೆ ಯಾರಿಗಾದ್ರು ಬಿತ್ತನೆ ಕಡ್ಡಿ ಬೇಕು ಅಂದ್ರೆ ನಿಮ್ಮೂರಿಗೆ ಇಲ್ಲಿಗೆ ಸಪ್ಲೈ ಮಾಡ್ಕೊಡ್ತೀವಿ. ಎಲ್ಲಿ ನಮ್ಮ ಟೆಂಪೋ ಅಲ್ಲಿ ಇಲ್ಲಿಗೆ ಸಪ್ಲೈ ಮಾಡ್ಕೊಡ್ತೀವಿ. ಕಡ್ಡಿ ಬೇಕಂದ್ರೆ ಯಾರಾದ್ರೂ ಬಿತ್ತನೆ ಮಾಡ್ಕೊಳ್ಳೋದಿದ್ರೆ, ಈಗ ಮಳೆಗಾಲ ಇದೆ, ಒಕ್ಕೂಟದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ. 50 ರೂಪಾಯಿ ಕೂಪನ್ಗೆ ನಮ್ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಸಮಸ್ಯೆಗಳಿದ್ರೆ ಅವರಲ್ಲೂ ಕೂಡ ಏನೋ ಸಮಸ್ಯೆಗಳಿದ್ರೆ ನನ್ಗೆ ದಯವಿಟ್ಟು ಫೋನ್ ಮಾಡಿ. ಏನೇ ಸಮಸ್ಯೆ ಇದ್ರು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಹೊರತು ಜಗಳ ಮಾಡ್ಕೊಳಕ್ ಹೋಗ್ಬೇಡಿ ಅಂತ. ಕೇಂದ್ರ ಸರ್ಕಾರಕ್ಕೂ ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಕೂಡ ಹೋಗುತ್ತೆ ಇಲ್ಲಿಂದ. ಪ್ರತಿನಿತ್ಯ ಪ್ರತಿ ಶಿಫ್ಟ್ ಪ್ರತಿ ಉತ್ಪಾದಕರದ್ದು ಏನ್ ಡೀಟೇಲ್ಸ್ ಅಂತ ಹೇಳಿ ಹೋಗುತ್ತೆ. AMCS ಸಾಫ್ಟ್ವೇರ್ ಅಂತ ಹೇಳಿ ಇನ್ಸ್ಟಾಲ್ ಮಾಡಿದೀವಿ ಇಲ್ಲಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಆಗ್ತೀರಿ? ಎಷ್ಟು ಜನ ಆಗ್ತೀರಾ? 40 ಜನ ಆಗ್ತೀರಾ ಅನ್ಕೊಳ್ಳಿ. ಪ್ರತಿಯೊಬ್ಬರದ್ದು ಕೂಡ ಹಾಲ್ ಸ್ಯಾಂಪಲ್ ಮಿಷಿನ್ ಕೊಡ್ಬೇಕು. ಅದ್ರಲ್ಲಿ ಏನ್ ಫ್ಯಾಟ್ ತಗೊಳುತ್ತೆ, 4 1 ತಗೋಬಹುದು, 5 ತಗೋಬಹುದು, 6 ತಗೋಬಹುದು. ಕೆಲವ್ರದ್ದು ಎಮ್ಮೆ ಹಾಲು 8 ತಗೊಳುತ್ತೆ ಫ್ಯಾಟ್, 8 9. ಅವಾಗ ಏನಾಗುತ್ತೆ ಅಂದ್ರೆ 1 ಲೀಟರ್ 49 ರೂಪಾಯಿ ಬರುತ್ತೆ. 3 5 ತಗೊಂಡ್ರೆ 34 ರೂಪಾಯಿ 15 ಪೈಸೆ ಬರುತ್ತೆ. 3 6 ತಗೊಂಡ್ರೆ 34 ರೂಪಾಯಿ 35 ಪೈಸೆ ಬರುತ್ತೆ, ಅಂದ್ರೆ 25 ಪೈಸೆ ಜಾಸ್ತಿ ಆಗುತ್ತೆ. 3 ಅಷ್ಟು ಫ್ಯಾಟ್ ಬರ್ತಾ ಇದೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ? ರೈತರದ್ದು ಫ್ಯಾಟ್ ಜಾಸ್ತಿ ಬರ್ತಾ ಇದೆ ಹೆಂಗ್ ಗೊತ್ತಾಗುತ್ತೆ? ಬರೀ ಕಣ್ಣಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಫ್ಯಾಟ್ ಮಿಷಿನ್ ಇದೆ, ಬಟ್ ಬಳಸ್ತಾ ಇಲ್ಲ. ಬೆಳಗ್ಗೆ ಹಾಕಿದ್ರಾ? ಸ್ಲಿಪ್ ಕೊಡ್ತಾ ಇದ್ದಾರೆ ರೈತರಿಗೆ? ಅವ್ರು ಹೇಳೋದೆಲ್ಲ ನಮಗ್ ಗೊತ್ತಾಗ್ತದೆ. ನಮ್ಗೆ ಕಂಪ್ಯೂಟರ್ ಅಪ್ಡೇಟ್ ಆಗಿದೆ, AMCS ಆನ್ಲೈನ್ ಆಗಿದೆ. ಪ್ರತಿ ಕೇಳಿ ಇಲ್ಲಿ ಹೇಳೋದು ನಿಮಿಷ, ಇಲ್ಲಿ ಹಣ ಇಲ್ಲಿ ಕೇಳ್ಬೇಕು ಒಂದು ನಿಮಿಷ. BMC ಮಾಡ್ಕೊಡ್ತೀನಿ. ನಂದು ಒಂದು ನಮ್ಮೂರ್ಗೆ ಒಂದು ಕೊಡುಗೆ ಇರಲಿ. BMC 100% ಮಾಡ್ಕೊಡ್ತೀನಿ. ಬಟ್ 1000 ಲೀಟರ್ಗೆ ಹೋಗ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಅದನ್ನ ಬೇರೆ ಅವ್ರು ನಮ್ಮನ್ನ ಮಾತಾಡಬಾರ್ದು. ಬೆರಳು ತೋರಿಸಿ ನಮ್ಮ ಕಡೆ ನೋಡಪ್ಪ ಡೈರೆಕ್ಟ್ ಆಗಿ ತಕ್ಷಣ ಅವ್ರಿಗೆ ಮಾಡ್ಕೊಳ್ಳೋದು ಅದು ಬೇಡ ಸರ್. ಹಾಕೊಂಡು ಒಂದು 1000 ಆದ್ರೆ ಪಕ್ಕದಲ್ಲಿ ಯಾವ್ದೊಂದು ಹಳ್ಳಿ ಶಿಫ್ಟ್ ಮಾಡ್ಕೊಳ್ಳಿ. ಕಾಟನ್ ಮುದ್ದಳ್ಳಿ ಯಾವ್ದನ್ನ ಶಿಫ್ಟ್ ಮಾಡ್ಕೊಂಡು ತರಬೇತಿಗೆ ಬಸ್ ಚಾರ್ಜ್ ಕಳಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ಒಂದು ವರ್ಷದಲ್ಲಿ 3,33,460 ರೂಪಾಯಿ ಅಂದಾಜು ಬಡ್ಜೆಟ್ ಅನ್ನ ನಿಮ್ಮ ಒಂದು ಅನುಮೋದನೆಗೆ ಇಡ್ತೀವಿ. ಈಗ ನಾನು ಓದಿದಂತಕ್ಕಂಥ ಎಲ್ಲ ವಹಿವಾಟಿನ ಬಗ್ಗೆ ತಾವೆಲ್ಲರೂ ಸಂಶಯ ಇದ್ರೆ ಒಂದೆರಡು ಪ್ರಶ್ನೆಗಳು ಕೂಡ ಕೇಳ್ಬೋದು. ಇದು ಕೂಡ ರಾಸು ಅಂದ್ರೆ ಹಸುಗಳು ಏನಾದ್ರು ಸಂಕ್ರಾಂತಿ ಹಬ್ಬ ಖರ್ಚು ಮಾಡ್ತಕ್ಕಂಥದ್ದು. ಇದು ಕಮಿಟಿ ಮೇಲೆ ನಿರ್ಧಾರ ಆಗುತ್ತೆ. ಖರ್ಚು ಮಾಡಿದ್ರೆ ಖರ್ಚಾಗ್ತದೆ, ಏನಂದ್ರೆ ಸಂಘದಲ್ಲಿ ಉಳ್ಕೊಂತದೆ. ಸಿಬ್ಬಂದಿ ವಿಮಾ ನಿಧಿ ಅಂತಿದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದು ಅದು ಕೂಡ 9,770 ರೂಪಾಯಿ 38 ಪೈಸೆ. ಇದನ್ನು ಕೂಡ ಅಭಿವೃದ್ಧಿನ ಚಾರ್ಜ್ ಯಾರು ಇಲ್ಲಿ ಸಹಕಾರ ಇಲಾಖೆ ಅಂತಿದೆ, ಅಲ್ಲಿಗೆ ನೀವು ಬಸ್ ಚಾರ್ಜ್ ಎಲ್ಲ ಟ್ರೈನಿಂಗ್ ಕಳಿಸ್ತೀವಿ. ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಬೆಂಗಳೂರು